ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹದ ವಿರುದ್ಧ ಹೂಡಲಾಗಿರುವ ಎಫ್ಐಆರ್ ಅನ್ನು ತಕ್ಷಣ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಎಸ್ಡಿಪಿಐ ಪಕ್ಷದ ಪ್ರಮುಖರು ಹಾಗೂ ಸದಸ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇಲ್ಲಿಯ ನಮ್ಮಯ ಮಕ್ಕಳಿಗೆ ಗೋಬಿ ರಾಯನ ಭ್ರಷ್ಟ ದುಷ್ಟ ಸರ್ಕಾರ ತೊಲಗಲಿ ತೊಲಗಲಿ ಇಲ್ಲಿಂದ, ತೊಲಗಲಿ ತೊಲಗಲಿ ಇಲ್ಲಿಂದ. ಓದೋ ಮಕ್ಕಳ ಬಾಳಲ್ಲಿ ಜಾತಿ ನಿಮ್ಮಯ ಚೆಲ್ಲ. SDPI जिंदाबाद 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 SDPI जिंदाबाद धिक्कारा धिक्कारा केंद्र सरकार के धिक्कारा 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 बीजेपीಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಆರ್ಎಸ್ಎಸ್ಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಇವರಿಗೆ ನಮ್ಮಯ ಧಿಕ್ಕಾರ. ನಿಮ್ಮಯ ಅನ್ಯಾಯ ಸಾಕಾಗಿ ದೂರಾಗಳಿದ್ದವು ದೂರಾಗಿ. ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆ ಈ ದೇಶದ ಭವಿಷ್ಯವಾಗಿದ್ದು ಅವರ ಮೇಲೆ ಹೂಡಲಾಗಿರುವ ಎಲ್ಲಾ ಕೇಸ್ಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಸಿನ್ ಅವರು ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಗುಂಡು ಹಾರಿಸಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಆತಂಕಗಳನ್ನು ಕೇಂದ್ರ ಸರ್ಕಾರ ಮನಗಾಣುವಲ್ಲಿ ವಿಫಲವಾಗಿದೆ. ದೇಶದಲ್ಲಿ ನಿರಂಕುಶ ಆಡಳಿತ ನಡೆಯುವುದನ್ನು ಯುವ ಸಮೂಹ ಪ್ರತಿಭಟನೆ ಮೂಲಕ ವಿರೋಧಿಸಿದೆ. ಇದನ್ನು ಸಹಿಸದ ಸರ್ಕಾರ ಪ್ರತಿಭಟನಾಕಾರರ ಮೇಲೆ ಕೇಸ್ ದಾಖಲಿಸಿದೆ ಎಂದು ಆರೋಪಿಸಿದರು. ಕಲ್ಲನ್ನು ಬಳಸಿದಿರಿ, ಅನ್ಯಾಯ ಅಕ್ರಮ ಎಸಗಿದಿರಿ. ಇಲ್ಲ ಇಲ್ಲ ಸಹಿಸಲ್ಲ, ಅನ್ಯಾಯ ಅಕ್ರಮ ಸಹಿಸಲ್ಲ. ಜಿಂದಾಬಾದ್ ಜಿಂದಾಬಾದ್. ಇವತ್ತೇನು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರ್ಮೇಂದ್ರ ಪ್ರಧಾನ್ನವರ ರಾಜೀನಾಮೆಯ ಬೇಡಿಕೆಯನ್ನಿಟ್ಟು ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಹಿನ್ನೆಲೆಯಲ್ಲಿ ಈ ದೇಶದ ಯುವ ಶಕ್ತಿ ಬೀದಿಗಿಳಿದು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೋರಾಟವನ್ನು ದೇಶವ್ಯಾಪ್ತಿ ಪಸರಿಸಿ ನ್ಯಾಯದ ಹೋರಾಟಕ್ಕೆ ಮುಂದಾದಂತಹ ಯುವ ಪೀಳಿಗೆಗೆ ನಿರಂತರವಾಗಿ ಶೋಷಣೆಗೆ ಒಳಪಡಿಸ್ತಾ ಇರತಕ್ಕಂತಹ ಸರ್ಕಾರದ ನಡೆಯ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರ ಸ್ವರೂಪದ ಹೋರಾಟಕ್ಕೆ ಇವತ್ತು ಮುಂದಾಗಿದೆ. ಈ ದೇಶದಲ್ಲಿ ಯುವ ಶಕ್ತಿಗಳು ಈ ದೇಶದ ಭವ್ಯ ಚಿಂತನೆಯ ಭಾರತದ ನಿರ್ಮಾಣಕ್ಕೆ ಪ್ರಮುಖ ಪಾತ್ರರಾಗಿರ್ತಾರೆ. ಅವರ ಆರೋಗ್ಯ, ಅವರ ಶಿಕ್ಷಣ, ಅವರ ಉದ್ಯೋಗ ಎಲ್ಲವೂ ಕೂಡ ಪ್ರಗತಿದತ್ತವಾಗಿರ್ತಕ್ಕಂಥ ಭಾರತದ ನಿರ್ಮಾಣಕ್ಕೆ ಮೂಲ ಕೇಂದ್ರ ಸ್ತರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಜೀವನದ ಸ್ವೇಚ್ಛಾಚಾರದ ಚಿಂತನೆಯಲ್ಲಿ ಇವತ್ತು ಒಬ್ಬ ನಿರಂಕುಶ ಆಡಳಿತಗಾರ ತಾನೇ ನಡೆಸುವಂಥ ಆಡಳಿತದಲ್ಲಿ ವಿದ್ಯಾರ್ಥಿಗಳಿಗೆ, ರೈತರಿಗೆ, ಇಲ್ಲಿಯ ಮಹಿಳೆಯರಿಗೆ ಯಾವುದೇ ರಕ್ಷಣೆ ಇಲ್ಲ ಹೇಳ್ತಕ್ಕಂಥ ವಿಚಾರ ತಿಳಿದು ಅವರು ಹೋರಾಟಕ್ಕಿಳಿಯುವಂತಹ ಸನ್ನಿವೇಶದಲ್ಲಿ ಅವರ ಮೇಲೆ ಪೆಲೆಟ್ಗಳನ್ನು ಅವರ ಮುಂದುಗಡೆ AK-47 ಬಳಕೆ ಮಾಡಿ ಇವತ್ತು ಅವರ ಉತ್ಸಾಹವನ್ನು
ಅವರನ್ನು ನಿರುತ್ಸಾಹಕರಾಗಿ ಮಾಡುವಂತಹ ಪ್ರಕ್ರಿಯೆ ಇವತ್ತು ಈ ದೇಶಕ್ಕೆ ಸಲ್ಲದು. ಈ ನಿಟ್ಟಿನಲ್ಲಿ ದೇಶ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಯುವಕರಿಗೆ ಮೊನ್ನೆ ನಡೆದಂತಹ ಹೋರಾಟದಲ್ಲಿ ಅದು ಕೇವಲ ನೀಟ್ ಪತ್ರಿಕೆ ಸೋರಿಕೆಯ ವಿಚಾರವಾಗಿರಲಿಲ್ಲ, ನಿರುದ್ಯೋಗದ ವಿಚಾರವಾಗಿತ್ತು, ಅದೇ ರೀತಿಯಲ್ಲಿ ಆರ್ಥಿಕ ಸಂಕಷ್ಟದ ವಿಚಾರವಾಗಿತ್ತು, ಬೆಲೆ ಏರಿಕೆಯ ವಿಚಾರವಾಗಿತ್ತು, ರೈತರ ಸಮಸ್ಯೆ ಆಗಿತ್ತು. ಈ ಎಲ್ಲ ನೋವುಗಳು ಬೀದಿಗಿಳಿದು ಹೋರಾಟ ಆದಾಗ ಅದನ್ನು ಸಕಾರಾತ್ಮಕವಾಗಿ ಅರ್ಥ ಮಾಡಿ ಸ್ಪಂದನೆ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಅವರ ಮೇಲೆ ಅಕ್ರಮ ಕೇಸುಗಳನ್ನು ದಾಖಲಿಸಿ ಅವರನ್ನು ಇವತ್ತು ನಿರುತ್ಸಾಹಕರಾಗಿ ಮಾಡ್ತಾ ಇದೆ. ಈ ವಿಚಾರ ನಿಜಕ್ಕೂ ಕೂಡ ಸಲ್ಲದು. ಅದೇ ರೀತಿಯಲ್ಲಿ ಇವತ್ತು ಏನು ಆ ದೇಶದ ಮತ್ತೊಂದು ಕಡೆಯಲ್ಲಿ ಕೇವಲ ಕೋಮು ಗಲಭೆಯ ಇವತ್ತು ಕಿರಾಣಿ ಅಂಗಡಿಯನ್ನು ಇಟ್ಕೊಂಡು ರಾಜಕೀಯ ಒಂದು ಉಜ್ವಲ ಚಿಂತನೆಯಲ್ಲಿದ್ದಂತಹ BJP ಇವತ್ತು ಹತಾಶರಾಗಿದ್ದಾರೆ. ಅವರು ಹತಾಶ ಮನಸ್ಥಿತಿಗೆ ಬಂದಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ದೇಶದಲ್ಲಿ ಇನ್ನು ಕೋಮು ಚಿಂತನೆಗೆ ಅವಕಾಶ ಇಲ್ಲ ಹೇಳ್ತಕ್ಕಂತಹ ಭಾರತದ ಪ್ರಜೆಗಳು ಇವತ್ತು ಐಕ್ಯ ಹೋರಾಟದಿಂದ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಜಾತಿ, ಲಿಂಗ, ಭೇದ ಭಾವ ಎಲ್ಲಕ್ಕೂ ಮೀರಿ ಮನುಷ್ಯನ ಐಕ್ಯತೆ, ಮನುಷ್ಯದ ಭಾತೃತ್ವ ಇವತ್ತು ಎದ್ಕೊಂಡಿದೆ. ಅಲ್ಲಿ ಜುನೈದ್, ಅದೇ ರೀತಿಯಲ್ಲಿ ಹರ್ಪಿತ್ ಕೌರ್, ಅದೇ ರೀತಿಯಲ್ಲಿ ಮಣಿಕಂಠ, ಇವರೆಲ್ಲರೂ ಸೇರಿ ಆ ಒಂದು ವೇದಿಕೆಯಲ್ಲಿ ಆಹಾರ ಉಪಚಾರಗಳನ್ನು ಮಾಡಿರ್ತಕ್ಕಂಥ ವಿದ್ಯಮಾನಗಳನ್ನು ಅರ್ಥೈಸಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಈ ಚಿಂತನೆಯಲ್ಲಿ ಭ್ರಮನಿರತರಾಗಿ ಮುಂದುವರೆದರೆ ಈ ಯುವ ಪೀಳಿಗೆಗಳು ಇವರಿಗೆ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಳಿಸ್ತಾರೆ. ಇವತ್ತು ಎದೆಯಲ್ಲಿರ್ತಕ್ಕಂಥ 3 ಅಕ್ಷರಗಳಿರ್ತಕ್ಕಂತಹ ಜಾತ್ಯತೀತ, ಪ್ರಜಾಪ್ರಭುತ್ವ, ಸಾರ್ವಭೌಮ ಯಾವುದೆಲ್ಲ ಎದೆಗಳಿಗೆ ಸೀಳಿದರೆ ಭಾರತ ಮಾತೆಯ ಕೈಗಳಲ್ಲಿ ಸಂವಿಧಾನ ಮತ್ತು ಭಾರತಾಂಬೆಯ ಇವತ್ತು ಕೈಗಳಲ್ಲಿ ಇವತ್ತು ಭಾರತದ ಭೂಪಟ ಕಾಣುತ್ತೆ. ಆ ಎದೆಗಳೆಲ್ಲವೂ ಕೂಡ ಇವತ್ತು ಈ ದೇಶದ ಮಾನವೀಯತೆಯ ದೃಷ್ಟಿಯಿಂದ ಇವತ್ತು ಐಕ್ಯತೆಯ ಮುನ್ನೆಲೆಗೆ ಬಂದಿದೆ. ಇವತ್ತು ಸರ್ಕಾರಗಳು ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಕ್ಕೆ ಕೇವಲ ಭಾಷಣಗಳು, ಇವತ್ತು ಮನ್ ಕಿ ಬಾತ್, ದಿಲ್ ಕಿ ಬಾತ್, ಸೂಚನೆ ಮಾಡ್ತಕ್ಕಂತಹ ಇಂತಹ ಕಾರ್ಯವೈಖರಿಗಳಿಂದ ಇವತ್ತು ಜನರು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಿಗೆ ಇವತ್ತು ಒಳ್ಳೆಯ ಒಂದು ಭವಿಷ್ಯವನ್ನು ಸರ್ಕಾರ, ಉಜ್ವಲವಾಗಿರ್ತ ಭವಿಷ್ಯನ ಯುವಕರಿಗೆ ಮಾಡಿಕೊಡದಿದ್ದರೆ ಮಾಡ್ತಕ್ಕಂಥ ಮುಂದೆ ಆಗುವಂಥ ಎಲ್ಲ ಹೋರಾಟಕ್ಕೂ ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಶಕ್ತಿಯುತವಾಗಿ ಅದರಲ್ಲಿ ಕೈ ಜೋಡಿಸಲಿದೆ ಹೇಳ್ತಕ್ಕಂಥ ಮಾತನ್ನು ಹೇಳಿದೆ. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಪ್ರಮುಖರಾದ ಅಬ್ದುಲ್ ಅಡ್ಕಾರ್, ನಗರಸಭಾ ಸದಸ್ಯರಾದ MK ಮನ್ಸೂರ್ ಅಲಿ, ಮೇರಿ ವೇಗಸ್, ಪಕ್ಷದ ಪದಾಧಿಕಾರಿಗಳು ಹಾಗೂ ಎಸ್ಡಿಪಿಐ ವುಮೆನ್ಸ್ ಇಂಡಿಯಾ ಘಟಕದ ಪ್ರಮುಖರು ಪಾಲ್ಗೊಂಡಿದ್ದರು.